ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಎಸ್ಐಟಿಗೆ 500 ಪುಟಗಳ ದಾಖಲೆಯನ್ನ ಗಿರೀಶ್ ಮಠಣ್ಣನವರು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಕೆಲ ಅಸಹಜ ಸಾವುಗಳ ಬಗ್ಗೆ ತನಿಖೆ ಸರಿಯಾಗಿ ನಡೆದಿಲ್ಲ. ಆ ಸಾವುಗಳ ತನಿಖೆಯನ್ನು ನಡೆಸುವಂತೆ ಗಿರೀಶ್ ಮಠಣ್ಣನವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದ ಪೊಲೀಸರು ಈ ತನಿಖೆಯನ್ನು ನಡೆಸಲು ವಿಫಲರಾಗಿದ್ದಾರೆ. ಅಸಹಜ ಸಾವುಗಳ ಇನ್ವೆಸ್ಟಿಗೇಷನ್ ಅನ್ನ ನಡೆಸದಿರಲು ಕಾರಣ ಏನು? ತನಿಖೆಯ ಬಗ್ಗೆ ನಮಗೆ ಅನುಮಾನವಿದೆ ಅಂತ ಹೇಳಿ ಮಠಣ್ಣನವರ್ ಎಸ್ಐಟಿ ಗಮನಕ್ಕೆ ತಂದಿದ್ದಾರೆ. ವಿವರವಾದ ಮಾಹಿತಿಯನ್ನೊಳಗೊಂಡಂತಹ ದಾಖಲೆಯನ್ನ 500 ಪುಟಗಳ ಮಾಹಿತಿಯನ್ನ ಗಿರೀಶ್ ಮಠಣ್ಣನವರ್ ಎಸ್ಐಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಕಳೆದ 35 ವರ್ಷಗಳಲ್ಲಿ ಅಸಹಜ ಸಾವುಗಳ ವಿವರವಾದ ದಾಖಲೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದೇ ದಾಖಲೆಯನ್ನಿಟ್ಕೊಂಡು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಎಸ್ಐಟಿ ಟೀಮ್ ಪಡೆದುಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಮಠಣ್ಣರವರಿದ್ದಾರೆ. ಇವತ್ತು ಎಸ್ಐಟಿ ಕಚೇರಿಯಲ್ಲಿ ಏನೆಲ್ಲ ದಾಖಲೆಗಳನ್ನು ಕೊಟ್ಟರೆ ನೀವು? ಏನು ದಾಖಲೆ ಅಂದರೆ ಅದು ಎಸ್ಐಟಿ ಅವರಿಗೆ ಗೊತ್ತಿರ್ತದೆ ಸರ್. ನಾವು ಏನು ಕೊಟ್ಟಿವಿ ಏನು ಬಿಟ್ಟಿವಿ ಅದು ನಾವು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ನಿಮ್ಮನ್ನ ವಿಚಾರಣೆಗೆ ಕರೆದ್ರೆ ಅಥವಾ ನಾವಾಗೆ ಖುದ್ದಾಗಿ ಹೋಗಿದ್ರು ಮತ್ತು ಅವರು ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಈಗ ತನಿಖೆಯ ಹಂತದಲ್ಲಿದೆ, ಅದರ ನಡುವೆ ನೀವೇನು ವಿಚಾರಗಳನ್ನು ಹೊಸ ವಿಚಾರಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀರಿ? ಅಲ್ಲ, ಅದಕ್ಕೆ ಅವಕಾಶ ಇದೆ ಅಲ್ಲ. ಅಂಡರ್ 179 ಇದರ BNSS ಅಲ್ಲಿ ಅವಕಾಶ ಇದೆ. ಅದಕ್ಕೆ ನಾವು ಹೇಳಿದ್ವಿ. ಯಾಕಂತ ಹೇಳಿದರೆ ಇಷ್ಟೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಏನೋ ಸಂಚು, ಅದ್ರ ಬಗ್ಗೆ ನಾವು ಉತ್ತರ ಕೊಡಬೇಕಲ್ವಾ. ಆ ನಂತರ ಏನೇನು ನಡೆದಿದೆ, ನಾವು ಏನು ಅಧ್ಯಯನ ಮಾಡಿದ್ದೀವಿ, ನಮ್ಮ ಹತ್ರ ಏನು ದಾಖಲೆಗಳಿದೆ, ಅದು ಪೂರಕವಾದಂಥ ತನಿಖೆಗೆ ಸಹಕಾರಿಯಾಗುವಂಥ ದಾಖಲೆಗಳು ಏನೇನಿದೆ ಅದನ್ನು ನಾನು ಅವ್ರಿಗೆ ಕೊಟ್ಟಿದ್ದೇನೆ, ಹೇಳಿದ್ದೇನೆ, ಅವ್ರ ಗಮನಕ್ಕೆ ತೊಗೊಂಡು ಬಂದಿದ್ದೇನೆ. ಈಗ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಥವಾ ಧರ್ಮಸ್ಥಳದ ಆಸ್ಪಾಸ್ನಲ್ಲಿ ಯಾವುದೋ ಹೊಸ ವಿಚಾರಗಳೆಲ್ಲ ಇದೆ ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ದೀರಾ? ಆ ಪಂಚಾಯತಿ ನಂತರ ಸಾಕಷ್ಟು ಅವ್ಯವಹಾರ ಆಗಿದೆ. ಸಹಿ ಮಾಡೋನು ಯಾರು, ಹೂತು ಹಾಕೋನು ಯಾರು, ಅವೆಲ್ಲವೂ ಕೂಡ ನಾವು ಗಮನಕ್ಕೆ ತೊಗೊಂಡು ಬಂದಿದ್ದೇವೆ. ಈಗ ಸಾರ್ವಜನಿಕ ಗಮನಕ್ಕೂ ಕೂಡ ತರ್ತೇವೆ. ಈಗ ಚಿನ್ನಯ್ಯನವರು ಬಂಧನ ಆಗಿದ್ದಾರೆ, ಅವರು ಹೇಳಿರುವಂಥ ನಿಮ್ಮ ಹೆಸರುಗಳನ್ನು ಏನಾದರೂ ಹೇಳಿದಾರಾ? ನೀವು ಅದನ್ನು ಸೂತ್ರಧಾರಿಗಳು ಅನ್ನುವಂಥದ್ದನ್ನು ಹೇಳಿ ಚಿನ್ನಯ್ಯ ಯಾಕೆ ಹೇಳ್ತಾರೆ ಸರ್? ಹಂಗೇನಾದ್ರು ಹೇಳಿದ್ರೆ ಕೇಳ್ತಿದ್ರು. ಆ ಥರ ಯಾವುದೇ ಚರ್ಚೆನೂ ಕೂಡ ಆಗಿಲ್ಲ. ಅಲ್ಲ, ನೀವೇ ಒಂದು ಕಡೆ ಹೇಳ್ತಾ ಇದ್ದೀರಿ ಚಿನ್ನಯ್ಯ ಈಗ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಕೊಟ್ಟಿರೋ ಹೇಳಿಕೆ, ಅದ್ರ ಹಿಂದೆ ಯಾರು ಸಂಚು ರೂಪಿಸಿದ್ದಾರೆ ಅದನ್ನು ಕೂಡ SIT ಅವರು ತನಿಖೆ ಮಾಡಬೇಕು ಅಂತ ನಮ್ದು ಆಗ್ರಹ ಇದೆ. ಅಂದ್ರೆ ಆರಂಭದಿಂದಲೂ ನಿಮ್ಮ ಜೊತೆ ತಿಮರೋಡಿ ಜೊತೆ ಇರುವಂತದ್ದು ಚಿನ್ನಯ್ಯ. ಆದ್ರೆ ಆ ಸಂದರ್ಭದಲ್ಲಿ ಈ ಉತ್ಖನನ ಆರಂಭ ಆಗದ ದಿನದಿಂದಲೂ ನಿಮ್ ಜೊತೆ ಇದ್ದಾಗ ಅವರೆಲ್ಲ ಯಾವ ರೀತಿಯಾಗಿ ಬ್ರೈನ್ ವಾಶ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಒಂದು ತಿಮರೋಡಿಯ ಮನೆಯಲ್ಲಿ ಇದ್ರು, ಒಂದು ಆ ಬಳಿಕ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಆ ಸಂದರ್ಭದಲ್ಲಿ ಯಾವ ರೀತಿ ಬರಕ್ಕಾಗ? ಅವನು ಯಾರು ಏನು ನೋಡಿ, ಹಿ ವಾಸ್ ವೆರಿ ಫ್ರೀ. ಹೌದಾ, ಅವನಿದ್ದ, ಹೌದಾ. ಆದ್ರೆ ಅವ್ರ ಹೆಂಡತಿ ಮಕ್ಕಳು ಎಲ್ಲಿದ್ರು? ಜೊತೆಗಿದ್ರಾ? ಅವರ ಹೆಂಡತಿ ಮಕ್ಕಳ ಜೊತೆ ಸೇರ್ಕೊಂಡು ಮಾಡಿದ್ದಾರೆ ಅಂತ ಹೋಗಿದ್ದಾರೆ. ದಯವಿಟ್ಟು ಅದ್ರದ್ದು ಮಾಹಿತಿಯನ್ನು ತೆಗಿರಿ. ಅವನ ಹೆಂಡತಿಗೆ ಪಾಪ ಒಳ್ಳೆಯವರು, ಅವರು ಈಸ್ ಫ್ರಮ್ ಅ ವೆರಿ ಗುಡ್ ಫ್ಯಾಮಿಲಿ. ಅಲ್ಲಿ ಹೆಂಡತಿಗೆ ಎದುರಿಸಿದ್ದಾರೆ, ಆ ಮಕ್ಕಳಿಗೆ ಎದುರಿಸಿದ್ದಾರೆ. ಇನ್ನೊಂದು ಹೆಂಡತಿ ನೀವೇ ನೋಡ್ತಾ ಇದ್ದಾರೆ, ನಿಮ್ಮ ಚಾನಲ್ನಲ್ಲೇ ಬರ್ತಾ ಇದೆ, ಬೇರೆ ಬೇರೆ ಚಾನಲ್ನಲ್ಲಿ ಬರ್ತಾ ಇದೆ. ಹೆಂಡತಿ ಮೊದಲೇ ಎರಡನೇ ಹೆಂಡತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಅದು ಅವನ ಇದರಲ್ಲಿ ಒಂದು ಪ್ರಭಾವ ಬಿದ್ದೇ ಬೀಳ್ತದೆ. ಪ್ರಭಾವ ಬೀಳೋದ್ರ ಸಲುವಾಗಿ ಈ ಥರ ಮಾಡ್ತಾ ಇದ್ದಾರೆ. ಆನಂತರ ಸೆಷನ್ನಲ್ಲಿ ಯಾರು ಸುನೀಲ್ ಕುಮಾರ್ ಹೇಳ್ತಾರೆ, ಅವ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತೇಳಿ. ಅದು ಅವನ ಮೇಲೆ ಬಹಳಷ್ಟು ಗಂಭೀರ ಪರಿಣಾಮ ಬೀರಿದೆ. ಯಾಕೆ ಮಾತಾಡಬೇಕು? ಸೊ ಈ ಥರ ಒಂದಿಷ್ಟು ಬೆಳವಣಿಗೆ ಆಗಿದೆ. ಇದ್ರ ಹಿಂದೆ ಏನೋ ಒಂದು ಸಂಚಿದೆ, ಅದನ್ನು ದಯವಿಟ್ಟು ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಓಕೆ, ಇದು ಗಿರೀಶ್ ಮಠಣ್ಣವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಧರ್ಮಸ್ಥಳ. ಡೀಟೇಲ್ಸ್ ಅನ್ನು ಕೊಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ರಾಜ್ಯ ಸರ್ಕಾರ ಕ್ಲಿಯರ್ ಕಟ್ ಆಗಿ ಹೇಳಿತ್ತು, ನಾವು ಕೇವಲ 100 ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಮಾತ್ರ SITಯನ್ನು ರಚನೆ ಮಾಡೋದು ಅಂತ ಹೇಳಿ. ಅದೇ ನಿಟ್ಟಿನಲ್ಲಿಯೇ SIT ಕೂಡ ತನಿಖೆಯನ್ನು ನಡೆಸ್ಕೊಂಡು ಬಂದಿದೆ. ಭೂಮಿಯನ್ನು ಆಗದಿದೆ, ಏನೂ ಸಿಗದೇ ಇದ್ದಾಗ ಚಿನ್ನಯ್ಯನನ್ನೇ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಈ ನಡುವೆ ಸೌಜನ್ಯ ಕೇಸನ್ನು ರಿಓಪನ್ ಮಾಡಬೇಕು ಅನ್ನುವಂತಹ ದೂರು, ಸೌಜನ್ಯನನ್ನ ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿಯೊಬ್ಬರು ನಾನು ಬರ್ತಿದ್ದೀನಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳ್ತಾ ಇರೋದು, ಈಗ ಅಸಹಜ ಸಾವಿನ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಏನನ್ನು ಸೂಚಿಸ್ತಾ ಇದೆ ಅಂಥೇಳಿ ಗೊಂದಲವನ್ನ ಈ ಪ್ರಕರಣದಲ್ಲಿ ಮತ್ತಷ್ಟು ಜಾಸ್ತಿ ಮಾಡುವಂತಹ ಹುನ್ನಾರನ ಇದು ಹೇಗೆ ಅಂತ ಹೇಳಿ. ಒಂದು ಕಡೆ ಬುರುಡೆ ಪ್ರಕರಣ ಏನಿತ್ತು, ಆ ಪ್ರಕರಣ ಟುಸ್ ಆಯ್ತು ಅನ್ನುವಂಥದ್ದು ಗೊತ್ತಾದ ಬೆನ್ನಲ್ಲೇ ಒಂದೊಂದೇ ದೂರುಗಳು ಬರಲಿಕ್ಕೆ ಆರಂಭ ಆಯಿತು. ಆರಂಭದಲ್ಲಿ ಆ ಇಬ್ಬರು ವ್ಯಕ್ತಿಗಳು ಬಂದು ನಾವು ಆತ ಹೂತಾಕುವಂತ ಕೆಲಸಗಳನ್ನ ನಾವು ನೋಡಿದ್ದೇವೆ, ಆತನಿಗೆ ಮರ್ತೋಗಿದ್ರು, ನಮಗೆ ಮರ್ತೋಗಿಲ್ಲ, ನಾವು ಬಂದು ಆ ಜಾಗವನ್ನ ತೋರಿಸ್ತೇವೆ ಅನ್ನುವಂಥದ್ದನ್ನ ಇಬ್ರು ಬಂದು ದೂರನ್ನು ಕೊಟ್ಟಿರುವಂಥದ್ದು. ಯಾವುದೇ ದೂರನ್ನು FIR ಆಗಿ ದಾಖಲು ಮಾಡಲಿಲ್ಲ. ಆ ಬಳಿಕ ಸುಜಾತ ಭಟ್ ಕೇಸ್ ಆಗಿರ್ಬೋದು, ಆ ಬಳಿಕ ಜಯಂತ್ ಟಿ ಒಂದು ನಾನು 15 ವರ್ಷಗಳಿಂದ ಹಿಂದೆ ಒಂದು 15 ವರ್ಷದ ಬಾಲಕಿಯನ್ನ ಹೂತಾಕಿರುವುದನ್ನು ನಾನು ನೋಡಿದ್ದೇನೆ ಅನ್ನುವಂಥದ್ದು ದೂರು ಕೊಟ್ಟಿರುವಂಥದ್ದು.
ಅದರ ಬಳಿಕ ಈಗ ಈ ರೀತಿಯಾದಂಥ ಅಸಹಜ ಸಾವುಗಳ ಒಂದು ಲಿಸ್ಟನ್ನು ತಗೊಂಡ್ಬಂದಿರುವಂಥದ್ದು. ಇದೆಲ್ಲವೂ ನಿರಂತರವಾಗಿ ನಡೀತಾನೆ ಇದೆ. ಆದರೆ SIT ಅಧಿಕಾರಿಗಳು ಎಲ್ಲವನ್ನ ವಿಚಾರಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾವುದೇ ರೀತಿಯಾದಂಥ FIR ಅನ್ನು ದಾಖಲು ಮಾಡುವ ಕೆಲಸಗಳನ್ನು ಈವರೆಗೂ ಮಾಡಲಿಲ್ಲ. ಅದೇ ರೀತಿಯಾಗಿ ಈಗ ಮಟ್ಟಣ್ಣವರು ಕೊಟ್ಟಿರುವಂಥ 500 ಪುಟಗಳ ಏನೋ ಒಂದು ಪತ್ರ ಇತ್ತು, ಆ ದಾಖಲೆ ಇತ್ತು. ಆ ದಾಖಲೆಯನ್ನು ಈಗ ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲಿ ಹಲವಾರು ವರ್ಷಗಳಿಂದ 35 ವರ್ಷಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ನಾಪತ್ತೆಯಾದವರ ಅಸಹಜ ಸಾವಾದವರಂತ ಒಂದು ಡೀಟೇಲ್ ಅನ್ನ ಕಲೆಕ್ಟ್ ಮಾಡಿ ತಂದಿರುವಂಥದ್ದು. ಅದರಲ್ಲಿ ದಾಖಲೆಗಳ ಪ್ರಕಾರ, ಪೊಲೀಸ್ ಠಾಣೆಗಳಲ್ಲಿ ಕೊಟ್ಟಿರುವಂಥ ದಾಖಲೆಗಳ ಪ್ರಕಾರ ನಾಪತ್ತೆ ಆಗಿರುವಂಥ ಯುವತಿಯ ಡೀಟೇಲ್ಸ್ಗಳಿರುತ್ತೆ. ಆದರೆ ಅದು ನಾಪತ್ತೆ ಆಗಿದ್ದ ಬಳಿಕ, ತನಿಖೆ ನಡೆಸಿದ ಬಳಿಕ ಅದನ್ನು ಪತ್ತೆ ಆಗಿರುವುದಿಲ್ಲ ಅನ್ನುವಂಥದ್ದನ್ನು ನಮೂದಿಸಿರ್ತಾರೆ. ಈ ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಅವರು ನಾಪತ್ತೆ ಆದವರು ಎಲ್ಲಿ ಹೋಗಿದ್ದಾರೆ ಇದನ್ನು ತನಿಖೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ SITಗೆ ಈ ದಾಖಲೆಗಳನ್ನು ಗಿರೀಶ್ ಮಟ್ಟಣ್ಣವರು ಈಗ ತಗೊಂಡು ಹೋಗಿ ಕೊಟ್ಟಿರುವಂಥದ್ದು. ಅದರ ಬಗ್ಗೆ ಒಂದಷ್ಟು ವಿಚಾರಣೆಗಳು ಮಾಡಬೇಕಾಗುತ್ತೆ. ವಿಚಾರಣೆ ಮಾಡುವಂಥ ಕೆಲಸವನ್ನು ಈಗ SIT ಅಧಿಕಾರಿಗಳು ಆರಂಭಿಸಿದರು. ಅದರ ಭಾಗವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸಿಬ್ಬಂದಿ ಅಧಿಕಾರಿಗಳನ್ನು ಕರೆಸಿ ಅವರ ಹತ್ರ ಇರುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ, ಅವರಲ್ಲಿ ಇರುವಂಥ ದಾಖಲೆಗಳು ಮತ್ತೆ ಗಿರೀಶ್ ಮಟ್ಟಣ್ಣವರು ಕೊಟ್ಟಿರುವಂಥ ದಾಖಲೆಗಳಲ್ಲಿ ಸಾಮ್ಯತೆಗಳಿದ್ರೆ ಅದು ಮುಂದಿನ ತನಿಖೆ ಏನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು SIT ಅಧಿಕಾರಿಗಳು ಮಾಡುವಂಥದ್ದು. ಪ್ರೇಮ್.